ವೀಕ್ಷಕರೇ, ನಿಮಗೂ ಕೂಡ ಇಷ್ಟು ಸುಂದರವಾಗಿ ನಿಮ್ಮ ಮುಖ ಕಾಣಿಸ್ಕೋಬೇಕಂತ ಅಂದ್ಕೊಂಡ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ರೆ ನಿಮ್ಮ ಮುಖ ತುಂಬಾ ಫಳ ಸುಂದರವಾಗಿ ಹೊಳೆಯುತ್ತೆ ವೀಕ್ಷಕರೇ. ಹಾಗಿದ್ರೆ ಮನೆಯಲ್ಲಿ ನೋಡಿ ಎರಡೆರಡು ಇದ್ದರೆ ಸಾಕು, ನಮ್ಮ ಮುಖವನ್ನು ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿ ಮಾಡ್ಕೋಬೋದು. ಯಾವುದೇ ಪಾರ್ಟಿ ಫಂಕ್ಷನ್ ಮದುವೆಗೆ ಹೋಗಬೇಕಂದ್ರೆ ನಾವು ಪಾರ್ಲರ್ಗೆ ಹೋಗಿ ದುಬಾರಿ ಎಲ್ಲ ಕೂಡ ದುಡ್ಡು ಖರ್ಚು ಮಾಡಿ ಫೇಶಿಯಲ್ಗಳು ಮಾಡ್ಕೊಳ್ತೀವಿ. ಅದು ಫೇಶಿಯಲ್ ಬಿಟ್ಬಿಡಿ ಸ್ನೇಹಿತರೆ, ಇದನ್ನು ರೆಡಿ ಮಾಡಿ ನೀವು ಒಂದು ಸರ್ತಿ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಮುಖದ ಕಾಂತಿ ಡಬಲ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಫೇರ್ ಆ್ಯಂಡ್ ಲವ್ಲಿ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಬಳಸೋರು ಜಾಸ್ತಿ ಜನರು ಇರ್ತಾರೆ. ಯಾರ ಮನೆಯಲ್ಲಿ ಬಳಸೋರಿಲ್ಲ ಅಂದರೂ ಕೂಡ ಅವರು ಹೋಗಿ 10 ರೂಪೀಸ್ ಕೊಟ್ಟು ಫೇರ್ ಆ್ಯಂಡ್ ಲವ್ಲಿ ತರ್ಬೋದು. ಇದನ್ನು ಫೇರ್ ಆ್ಯಂಡ್ ಲವ್ಲಿ ಇಟ್ಕೊಂಡು ನಮ್ಮ ಮುಖವನ್ನು ಕಾಂತಿ ಜಾಸ್ತಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೋಡಿ ನೀವು ಕೂಡ. ಇವಾಗ ಒಂದು ಸಣ್ಣದಾಗಿರುವಂಥ ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ. ನಿಮ್ಮ ಮುಖಕ್ಕೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ವರೆಗೂ ನೋಡಿ, ನಾನು ಕೂಡ ಹಚ್ಚಿದ್ದೀನಿ, ನಿಮಗೂ ಕೂಡ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಅದ ನಮ್ಮ ಮುಖ ಡಬಲ್ ಜಾಸ್ತಿ ಕಾಂತಿ ಜಾಸ್ತಿ ಆಗುತ್ತೆ ಅಂತ. ಇವಾಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಇನ್ನೂ ಕೂಡ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ನೋಡಿ, ನಾವು ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ಹಚ್ತೀವಿ. ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ಹಚ್ಚಿದ್ರೆ ನಮ್ಮ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಅದೇ ರೀತಿ ನಾವು ಕೂಡ ನಮ್ಮ ಮುಖಕ್ಕೆ ಫೇಶಿಯಲ್ ರೀತಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ಇವಾಗ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಆಮೇಲೆ ನಾನು ಹಸಿ ಹಾಲು ಹಾಕ್ತಾಯಿದ್ದೀನಿ. ಹಸಿ ಹಾಲು ನಮ್ಮ ಮುಖದ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮುಖದ ಮೇಲೆ ಎಷ್ಟೇ ಕೊಳೆ ಕೂತ್ಕೊಂಡ್ರೂ ಕೂಡ ಅದನ್ನು ಕೂಡ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ನೋಡ್ತಾ ಪಿಗ್ಮಿಟೇಷನ್ ಇದ್ದರೂ ಕೂಡ ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಹಸಿ ಹಾಲು ಬಳಸ್ಬೋದು. ಇವಾಗ ಹಸಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡೆ. ಆಮೇಲೆ ನಾನು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಮುಖ ಡ್ರೈ ಸ್ಕಿನ್ ಇದ್ದರೆ ಸಾಫ್ಟ್ ಮಾಡುತ್ತೆ, ಹಾಗೆ ಡ್ರೈ ಸ್ಕಿನ್ ಆಗದೇ ರೀತಿ ಕೇರ್ ಮಾಡುತ್ತೆ. ಹಾಗಾಗಿ ಒಂದು 3ರಿಂದ 4 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇವಾಗ ಹಸಿ ಹಾಲು ಇನ್ನೂ ಕೂಡ ನನಗೆ ಸ್ವಲ್ಪ ಬೇಕಾದಷ್ಟು ನೋಡಿಕೊಂಡು ಕ್ರೀಮ್ ರೀತಿ ರೆಡಿ ಆಗಬೇಕು, ಅಲ್ಲಿವರೆಗೂ ನಾನು ಹಾಲು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಮ್ಮ ಸ್ಕಿನ್ನಿಗೆ ಹಸಿ ಹಾಲು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನು ಇನ್ನೂ ಕೂಡ ಸ್ವಲ್ಪ ಹಾಲು ಸೈಡಿಗೆ ಎತ್ತಿಟ್ಟಿದ್ದೀನಿ, ಅದು ಇನ್ನೂ ಕೂಡ ನಂಗೆ ಬೇಕಾಗುತ್ತೆ. ಸೈಡಿಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಆಮೇಲೆ ನಾನು ನೋಡಿ, ಅದಕ್ಕೆ ನನಗಿವಾಗ ಅಲೆವರ ಜೆಲ್ ಹಾಕ್ತಾ ಇರುವಂಥದ್ದು. ಅಲೆವರ ಜೆಲ್ ನಮ್ಮ ಮುಖದ ಕಾಂತಿ ಡಬಲ್ ಜಾಸ್ತಿ ಮಾಡುತ್ತೆ. ಅದು ಕೂಡ ಅಲೆವರ ಜೆಲ್ ಫ್ರೆಶ್ ಆಗಿದ್ದರೆ ಕೂಡ ತೊಗೋಬೋದು, ಇಲ್ಲಾಂದರೆ ಈ ಥರ ಜೆಲ್ ಇದ್ದರೆ ಅದು ಕೂಡ ನೀವು ಬಳಸ್ಬೋದು. ಇವಾಗ ನೋಡಿ, ಅದು ಕೂಡ ಜೆಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮುಖದ ಮೇಲೆ ಗುಳ್ಳೆಗಳಾಗಲಿ, ನಮ್ಮ ಮುಖದ ಮೇಲೆ ಕಲೆಗಳಾಗಲಿ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಹಾಗಾಗಿ ನೀವು ಕೂಡ ಅಲೆವರ ಜೆಲ್ ಖಂಡಿತವಾಗಿ ಅದರಲ್ಲಿ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಇದು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಕ್ರೀಮ್ ರೀತಿ ರೆಡಿ ಆಗಬೇಕು ನೋಡಿ. ಚೆನ್ನಾಗಿ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ, ಪಾರ್ಲರ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕ್ರೀಮ್ಗಳಿರುತ್ತಲ್ವ, ಅದೇ ರೀತಿ ಇದನ್ನು ಕೂಡ ನಾನು ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ, ನನ್ನ ಮುಖದ ಮೇಲೆ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ತೋರಿಸ್ತೀನಿ ನೋಡಿ. ನನ್ನ ಸ್ಕಿನ್ ಎಷ್ಟು ಡ್ರೈ ಆಗಿರುವಂಥದ್ದು, ಹಾಗೆ ನನ್ನ ಸ್ಕಿನ್ ಮೇಲೆ ತುಂಬಾ ಚೆನ್ನಾಗಿ ಕೊಳೆ ಕೂತ್ಕೊಂಡಿರೋಂಥದ್ದು. ಇವಾಗ ಬಿಸಿಲಿಗೆ ಹೋಗಿ ಬಂದಮೇಲೆ ನಮ್ಮ ಮುಖ ತುಂಬಾ ಡ್ರೈ ಆಗುತ್ತೆ, ಹಾಗೆ ಸ್ವಲ್ಪ ಧೂಳು ಕೂಡ ಜಾಸ್ತಿ ಕೂತ್ಕೊಳ್ಳುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ, ಬಂದ ತಕ್ಷಣ ನೀವು ಖಂಡಿತವಾಗಿ ಹಸಿ ಹಾಲಿದ್ದರೆ ಈ ಥರ ನಿಮ್ಮ ಮುಖದ ಮೇಲೆ ಇರುವಂಥ ಕ್ಲೀನ್ಸಿಂಗ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು. ಒಂದು ಕಾಟನ್ ತೊಗೊಂಡು ಹಸಿ ಹಾಲಿನಲ್ಲಿ ಡಿಪ್ ಮಾಡಿ ಮುಖವನ್ನು ಕ್ಲೀನ್ ಮಾಡ್ಕೋಬೋದು. ದಿನಾಲೂ ಕೂಡ ನೀವು ಇದನ್ನು ಟ್ರೈ ಮಾಡ್ತಾ ಇದ್ದರೆ ನಿಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಸುಂದರವಾಗಿ ಕಾಣಿಸ್ತೀರಾ. ಇವಾಗ ನೋಡಿ, ಹಸಿ ಹಾಲಿಂದ ನಾನು ಫಸ್ಟಿಗೆ ಕ್ಲೀನ್ಸಿಂಗ್ ರೀತಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ದುಬಾರಿ ದುಡ್ಡು ಕೊಟ್ಟು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಫೇಶಿಯಲ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಮತ್ತೇನಂತಾರೆ ಅಂದರೆ ಸ್ನೇಹಿತರೆ, ಬಿಸಿಲಿಗೆ ಹೋಗಬೇಡಿ, 1-2 ದಿವಸ ಬಿಸಿಲಿಗೆ ಹೋದರೆ ನಿಮ್ಮ ಮುಖ ತುಂಬಾ ಕಪ್ಪಗಾಗುತ್ತೆ ಅಂತ ಅದು ಕೂಡ ಹೇಳ್ತಾರೆ. ಅದ್ರ ಬದಲಾಗಿ ನಾವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಾವು ಬಿಸಿಲಿಗೆ ಹೋಗಲಿ, ನಾವು ನೆರಳಲ್ಲಿರಲಿ, ನಮ್ಮ ಮುಖದ ಕಾಂತಿ ಹಾಗೆ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ಕೆಮಿಕಲ್ ಪ್ರಾಡಕ್ಟ್ ಬಿಟ್ಬಿಡಿ, ನ್ಯಾಚುರಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಮ ಮುಖದ ಕಾಂತಿ ಡಬಲ್ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಫಸ್ಟಿಗೆ ಹಾಲು ಕಾಟನ್ ಚೆನ್ನಾಗಿ ನೋಡಿ ಎಲ್ಲನೂ ಕೂಡ ಕ್ಲೀನ್ಸಿಂಗ್ ರೀತಿ ಎಲ್ಲ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲನೂ ಕೂಡ ರಬ್ ಮಾಡ್ತೀನಿ ನೋಡಿ. ಇವಾಗ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಎಷ್ಟೇ ನಮ್ಮ ಮುಖದ ಮೇಲೆ ಕೊಳೆ ಕೂತ್ಕೊಂಡಿರೋದೆಲ್ಲ ಕೊಳೆ ಹೋಗುತ್ತೆ. ನಮ್ಮ ಮುಖದ ಮೇಲೆ ಧೂಳು, ನಾವು ಎಲ್ಲೇ ನೋಡಿ ಪೊಲ್ಯೂಷನ್ ಎಲ್ಲ ಕೂಡ ಇರುತ್ತಲ್ವ, ಅದು ನಮ್ಮ ಮುಖದ ಮೇಲೆ ಜಾಸ್ತಿನೇ ಧೂಳು ರೀತಿ ಕಪ್ಪಾಗಿ ಕೂತ್ಕೊಂಡ್ಬಿಡುತ್ತೆ. ಅದು ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ನೋಡಿ. ಇವಾಗ ಇದು ಫಸ್ಟಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ನಾನು ಇವಾಗ ಫಸ್ಟಿಗೆ ರೆಡಿ ಮಾಡಿರೋಂಥದ್ದು ಕ್ರೀಮ್ ಇದಕ್ಕೆ ಅಪ್ಲೈ ಮಾಡ್ತೀನಿ. ಇವಾಗ ಅದು ಕೂಡ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ನಾನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಾಯ್ತಲ್ವಾ ನೋಡಿ. ಇವಾಗ ಯಾವ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು. ಆಮೇಲೆ ಇದು ಹಚ್ಕೊಂಡಾದ್ಮೇಲೆ ಮತ್ತೆ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ನನ್ನ ಸ್ಕಿನ್ನು. ಇವಾಗ ನೋಡಿ, ನಾನು ಕ್ರೀಮ್ ಎಲ್ಲ ಆ ಕಡೆ
ಕೈಯಿಂದ ಹಚ್ತಾ ಇದ್ದೀನಿ. ಸೇಮ್ ನಿಮಗೆ ಬಂದರೆ ಪಾರ್ಲರಲ್ಲಿ ಯಾವ ರೀತಿ ಫೇಶಿಯಲ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಸಾಜ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಾನು ತೋರಿಸುವಂಥ ಸ್ಟೆಪ್ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಆ ಸ್ಟೆಪ್ಪನ್ನು ಫಾಲೋ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ ಕಣ್ಣಿನ ಭಾಗದಲ್ಲಿ, ಕಣ್ಣಿನ ಕೆಳಗಡೆ ಎಲ್ಲನೂ ಕೂಡ ಕಪ್ಪಾಗುತ್ತೆ, ಅಲ್ಲಿ ಕೂಡ ಹಚ್ಕೊಳ್ಳಿ. ನಿಮಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಒಂದೆರಡು ಕೈಯಿಂದ ನಾನು ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನೋಡಿ ಈ ರೀತಿ ರೌಂಡಾಗಿ ಕೈಯಿಂದ ಮಸಾಜ್ ಮಾಡ್ತಾ ಹೋಗಿ ಎಲ್ಲನೂ ಕೂಡ ಸ್ಕಿನ್ ಎಲ್ಲ ಇಳಿ ಬಿದ್ದಿರೋಂಥ ಸ್ಕಿನ್ ಕೂಡ ಚೆನ್ನಾಗಿ ಟೈಟ್ ಆಗುತ್ತೆ. ಕೈಗಳು ನೋಡಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಮಸಾಜ್ ಅದೇ ರೀತಿಯಾಗಿ ಮೂಗು ಕೂಡ ಮಾಡ್ಕೋಬೋದು. ಮೂಗಿನ ಭಾಗದಲ್ಲಿ, ತುಟಿ ಭಾಗದಲ್ಲಿ ಮತ್ತು ಕಣ್ಣಿನ ಭಾಗದಲ್ಲಿ ಇವೆಲ್ಲ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಈ ಥರ ಒಂದು ಆಲ್ಮೋಸ್ಟ್ ಒಂದು 10 ನಿಮಿಷ ನೀವು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಎಲ್ಲನೂ ಕೂಡ ಇದು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಮುಖದ ಕಾಂತಿ ಇಲ್ಲ ಕೊಳೆಗಳೆಲ್ಲ ಕೂಡ ಕ್ಲೀನಾಗಿ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಅದನ್ನು. ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ನೋಡಿ. ಈ ಥರ ಮನೆಯಲ್ಲೇ ಮಾಡಿಕೊಂಡು ನಾವು ಕೂಡ ಖರ್ಚು ಉಳಿಸ್ಕೋಬೋದು. ಹಾಗೆ ನಮ್ಮ ಮುಖಕ್ಕೆ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಸ್ನೇಹಿತರೆ. ಕೆಮಿಕಲ್ ಪ್ರಾಡಕ್ಟ್ ಒಬ್ಬೊಬ್ಬರಿಗೆ ಅವ್ರಿಗೆ ಸೂಟ್ ಆಗಲ್ಲ, ಒಬ್ಬರಿಗೆ ಸೂಟ್ ಆಗುತ್ತೆ. ಹಾಗಾಗಿ ನೋಡಿ ಯಾರಿಗೆ ಸೂಟ್ ಆಗದೇ ಇದ್ದರೂ ಖಂಡಿತವಾಗಿ ಇದನ್ನು ನೀವು ಬಳಸ್ಬೋದು. ಇವಾಗ ನೋಡಿ ನಾನು ಇದೆಲ್ಲನೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಎಷ್ಟೆಲ್ಲ ಪೂರ್ತಿಯಾಗಿ ಡ್ರೈ ಆಗಿರುವಂಥದ್ದು. ಇನ್ನೂ ಕೂಡ ಕುತ್ತಿಗೆ ಭಾಗ ಕೂಡ ತುಂಬಾ ಕಪ್ಪಾಗಿದೆ ಅಂತ ಅಂದ್ಕೊಂಡವರು ಕೂಡ ಕುತ್ತಿಗೆ ಭಾಗದಲ್ಲಿ ಕೂಡ ಚೆನ್ನಾಗಿ ಇದನ್ನು ರಬ್ ಮಾಡ್ಕೊಂಡು ಮಸಾಜ್ ಕೊಡಿ. ಇವಾಗ ಒಂದು 5 ನಿಮಿಷ 10 ನಿಮಿಷ ಬಿಟ್ಕೊಂಡು ಡ್ರೈ ಆದಮೇಲೆ ನಾನು ಇವಾಗ ಕಾಟನ್ ತೊಗೊಂಡು ರಿಮೂವ್ ಮಾಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೂ ಮಾತ್ರ, ನನಗೆ ಮಾತ್ರ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರೋದು. ಮುಖ ಕೂಡ ಸಾಫ್ಟ್ ಆಗಿರುವಂಥದ್ದು ನೋಡಿ. ಕಣ್ಣಿನ ಭಾಗ ಆಗಲಿ, ತುಟಿ ಭಾಗ, ಮೂಗಿನ ಭಾಗ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಮುಖದ ಕಾಂತಿ ಚೆನ್ನಾಗಿ ಹೊಳಪು ನೋಡಿ. ಸ್ನೇಹಿತರೆ, ವೀಕ್ಷಕರೇ, ಇದನ್ನು ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ತೀರಂತ ಭಾವಿಸ್ತೀನಿ. ನೋಡಿ ಎಲ್ಲ ಕೂಡ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ನೀವು ತೊಳ್ಕೊಂಡು ಬಂದು ನೋಡಿ ಮುಖ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಹಾಗಿದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಇದೇ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.